welcome back to another new vlog of Tanmal Patel. So I hope you are all doing great guys. ಸೊ ಇವತ್ತಿನ ವ್ಲಾಗ್ ಏನಪ್ಪ ಸ್ಪೆಷಲ್ ಅಂದರೆ ಇವತ್ತದು ನಮ್ಮದು ಲಾಸ್ಟ್ ಡೇ ಆಫ್ ದ ಎಕ್ಸಾಮ್ ಗಾಯ್ಸ್. ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಇವತ್ತು ಮುಗ್ದೋಗ್ಬಿಡುತ್ತಲ್ಲಪ್ಪ ಎಕ್ಸಾಮ್ಸ್ ಎಲ್ಲ ಅಂತ. ಸೊ ನಾನು ಏನೇನೆಲ್ಲ ಮಾಡ್ತೀನಿ ಇವತ್ತು ಅಂತ ತೋರಿಸ್ತೀನಿ ಬನ್ನಿ. ನಮ್ಮ ಮನೇಲಿ ಇವತ್ತು ಏನು ತಿಂಡಿ ಬಟ್ ಚಿತ್ರಾನ್ನ ಮಾಡೋರು ನಮ್ಮಮ್ಮ. ಸೊ ತಿಂತಾ ಇದ್ದೀನಿ. ಆ್ಯಂಡ್ ಈ ಪೌಡರ್ ಬಂದ್ಬಿಟ್ಟು ಏನಂದ್ರೆ ನನಗೆ ಏರ್ ಫಾಲ್ ಆಗ್ತೈತೆ ಸ್ವಲ್ಪ. ಸೊ ಕಂಟ್ರೋಲ್ ಆಗಲಿ ಅಂತ ಇನ್ನೂ ಸೀಡ್ ಶಾಕ್ ಮಾಡಿದ್ದಾರೆ ಗೈಸ್. ಅದೇನು ಅಂತ ಗೊತ್ತಾಗಬೇಕಂದ್ರೆ ನಿಮಗೂ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಹೇಳ್ತೀನಿ. ಗೈಸ್ ನನಗಂತೂ ಸಾಕಾಗೋಗಿದೆ ಗೈಸ್. ಎಷ್ಟೊತ್ತಿಗೆ ಮುಗ್ದೋಗುತ್ತೆ ಇವತ್ತು. ಎಷ್ಟೊತ್ತಿಗೆ 5 o'clock ಆಗುತ್ತೆ ಅಂತ ಅನ್ಸ್ಬಿಡುತ್ತೆ ಗೈಸ್. ಲಿಟ್ರಲಿ ಇವತ್ತು ನಮ್ಮದು ಎಕ್ಸಾಮ್ ಫೈನಲಿ ಮುಗ್ದೋಗ್ತೀನಿ. ಯಾವತ್ತು ನಮಗೆ ಎಕ್ಸಾಮ್ಸ್ ಬರೆಯೋದು ಅನ್ನೋದೇ ಇರಲ್ಲ ಗೈಸ್. ಫೈನಲಿ ಮುಗ್ದೋಗುತ್ತೆ ಗೈಸ್ ಎಕ್ಸಾಮ್ಸ್ ಇವತ್ತು. ಇವಳು ನೋಡಿ ಹೆಂಗೆ ಓದ್ತಾವಳೆ. ತಿನ್ಬೇಕಾದ್ರೂ ಓದ್ತಾಳೆ, ಮಲ್ಕೋಬೇಕಾದ್ರೂ ಓದ್ತಾಳೆ, ಎಲ್ಲ ಫೋನಲ್ಲೇ ಓದಿ ಮುಗಿಸೋಳೆ ಗೈಸ್. ಯಾವ ಕ್ವಶನ್ ಕೇಳಿದ್ರು ಫಟಾಫಟ್ ಅಂತ ಹೇಳ್ತಾಳೆ. ಇಷ್ಟೇ ತನಕ ಹೇಳ್ತಿದ್ಲು. ಇವಾಗ ನಾನು ಕ್ಯಾಮ್ರಾ ಎತ್ತಿದ್ದೀನಿ ಅಂತ ಏನೂ ಹೇಳ್ತಿಲ್ಲ. ನಾನು ಏನು ಕೇಳಿದ್ರು ಎಷ್ಟು ನಾಟಕ ಮಾಡ್ತಾಳೆ ನೋಡಿ ಗೈಸ್. ನೋಡಿ ಇದೇ ಗಾಯಸ್ ನನ್ನ ಔಟ್ಫಿಟ್ ಇವತ್ತು ಎಕ್ಸಾಮ್ಗೆ. ಬನ್ನಿ ರೆಡಿ ಆಗೋಣ. ಆ್ಯಂಡ್ ನಾನು ಯೂಸ್ ಮಾಡೋ ಮಾಯ್ಶ್ಚರೈಸರ್ ಇದು. ಮನೆ ಬಿಡ್ತಾ ಇದ್ದೀನಿ ಗಾಯಸ್ ಇವಾಗ. ಮತ್ತೆ ಕಾಲೇಜ್ಗೆ ಹೋದ್ಮೇಲೆ ಸಿಗ್ತೀನಿ. ಆ್ಯಂಡ್ ಇವತ್ತು ನೋಡಿ ಹೆಂಗೆ ಆಡ್ತಾಳೆ ನೋಡಿ ಗೈಸ್ ನಮ್ಮ. ಇವತ್ತು ಅವಳು ಹೊಸ ಚಪ್ಪಲೆಲ್ಲ ತಗೊಂಬಂದಿದ್ದಾಳೆ. ಅವಳಿಗೆ ಹೆಂಗೂ ಗೊತ್ತಾಗಲ್ಲ, ಮೇಲ್ಗಡೆ ಇದ್ದಾಳೆ. ಬನ್ನಿ ಅವಳು ಹೊಸ ಚಪ್ಪಲ್ ಹಾಕೊಂಡು ಹೋಗೋಣ ಗೈಸ್. ಅವಳು ವಿಡಿಯೋ ನೋಡಿದಾಗನೇ ಗೊತ್ತಾಗೋದು ನಾನು ಅವಳು ಚಪ್ಪಲ್ ಹಾಕೊಂಡು ಹೋಗಿದ್ದೀನಿ. ಸೊ ಗೈಸ್ ನಾನು ಔಟ್ಫಿಟ್ ಇದ್ದೆ. ಇದು ನಮ್ಮ ಒಬ್ಬನ ಸ್ಲಿಪ್ಪರ್ಸ್ ಅವ್ಳು ಗೊತ್ತಿಲ್ಲ ನಾನು ಹಾಕೊಂಡಿರೋದು. ಗೊತ್ತಾದ್ರೆ ಪಕ್ಕ ಬೈತಾಳೆ ಗೈಸ್. ನೀವು ಯಾರಾದ್ರೂ ಸಿಸ್ಟರ್ಸ್ ಈ ಥರ ಇದ್ದಾರೆ ಪ್ಲೀಸ್ ಕಮೆಂಟ್ ಮಾಡಿ. ಬನ್ನಿ ಹೋಗೋಣ. ಹೊರಟಿದ್ದೀನಿ. ಆ್ಯಂಡ್ ಮತ್ತೆ ಎಕ್ಸಾಮ್ ಹಾಲ್ ಹತ್ರ ಸಿಗ್ತೇವೆ. ಬಾಯ್ ಮಾ ಬಾಯ್ ಬಾಯ್. ನೋಡಿ ಇವಳನ್ನ ಕರೆದ್ರೂ ಬರ್ತಾ ಇಲ್ಲ ಗೈಸ್. ಲೇ ಬಾರೆ ಲೇ. ಫುಲ್ ಓದ್ಬಿಟ್ಟವಳೆ ನೆನ್ನೆ ಮೊನ್ನೆ. ನೋಡಿ ಇವತ್ತು ಹೆಂಗ್ ಬಂದವಳೆ ಅಂತ. ಎಷ್ಟೊಂದಿದ್ಯಾ ಇವಾಗ ಸುಳ್ಳೆ ಹೇಳ್ತಾಳೆ ನೋಡಿ. ಏನು ದೇವ್ರಣ್ಣ ಏನು ಓದಿಲ್ಲ. ಇದನ್ನೇ ಹೇಳ್ಕೊಂಡ್ ಬತ್ತವಳೆ. ಆದ್ರೂ ಅವಳು CGPA ಎಷ್ಟು ಅಂತ ಕೇಳಿ. CGPA ಎಷ್ಟು ಅಲ್ಲ ಒಂದು 8 ಇರುತ್ತೆ ಅಷ್ಟೇ. ನೋಡಿ ಓದಿಲ್ದವ್ರಿಗೆ ಅದರ ಅಷ್ಟು ಬರುತ್ತಾ? ಏನ್ ಹೇಳ್ತೀರಾ ನೀವೇನೆ? ಲಿಪ್ಸ್ಟಿಕ್ ಹಾಕೋಬೇಕು. ಎಲ್ಲರಿಗೂ ಏನ್ ಓದಿದ್ದೀನಿ ಏನ್ ಬಿಟ್ಟಿದ್ದೀನಿ ಅನ್ನೋ ಚಿಂತೆ. ಆದ್ರೆ ನಮ್ ಗ್ರೂಪ್ ಅಲ್ಲಿ ಲಿಪ್ಸ್ಟಿಕ್ ಹಾಕೋಬೇಕು, ತಲೆ ಬರ್ಚ್ಕೋಬೇಕು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಇದೇ ಚಿಂತೆ. ಇವರೇ ಸಾಕು ಗೈಸ್. ನನ್ನ ಚಾನಲ್ಗಿನ ಸಬ್ಸ್ಕ್ರೈಬ್. ಇವರು ಫ್ರೆಂಡ್ಸ್ ಇವರು ನೋಡಿ. ನನ್ನ ಚಾನಲ್ಗಿನ ಸಬ್ಸ್ಕ್ರೈಬೇ ಮಾಡಿಲ್ಲ. ನೀವೆಲ್ಲ ಫ್ರೆಂಡ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಮಾಡಿ ನೋಡ್ರಿ. ಇವಾಗ ಮಾಡ್ತಾ ಏನಂತ ಐತೆ ಅಂತಾನು ಗೊತ್ತಿಲ್ಲ ಗೈಸ್. ಜನ್ಮಕ್ಕೆ ಹೋಗೋ. ನಿಮ್ಗೂ ಈ ತರ ಫ್ರೆಂಡ್ಸ್ ಇದ್ರೆ ಕಮೆಂಟ್ ಮಾಡಿ. ನೋಡಿ ನಿಮ್ಗೂ ಈ ತರ ಫ್ರೆಂಡ್ಸ್ ಏನಾದ್ರು ಇದ್ರೆ ಕಮೆಂಟ್ ಮಾಡಿ. ನೋಡಿ ಯಾವ ಊರು ನಿಮ್ದು? ಆ ಊರವ್ರು ಯಾರಾದ್ರೂ ನೋಡ್ತೀರಾ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ ಊರಲ್ಲಿ ನೆಟ್ವರ್ಕ್ ಸಿಗುತ್ತಾ ಸಿಗಲ್ವಾ ಅಂತ. ಏನಾದ್ರು ತಂದ್ರೆ ಈ ಹುಡುಗಿ ನೋಡಿ ಲಿಪ್ಸ್ಟಿಕ್ ಕೂಂಬು ಇವಾಗ ಹಚ್ಕೊಂತಾಳೆ. ಓದ್ಕೊಳ್ಳೋ ಚಿಂತೆ ಇಲ್ಲ. ಶುಗರ್ ಪಾಪ್ ಲಿಪ್ ಬಾಮ್ ಅಂತ ನರಿಶಿಂಗ್ ಲಿಪ್ ಬಾಮ್. ಇದನ್ನ ಎಲ್ಲ ಯೂಸ್ ಮಾಡಿ ಚೆನ್ನಾಗಿದೆ. ಕುಟಿ ಎಲ್ಲ ಬ್ಲಾಕ್ ಆಗಲ್ಲ ಕಾಣಿಸುತ್ತೆ. ನೋಡ್ರಿ ಆ ಹುಡುಗರೆಲ್ಲ ಹುಡುಗಿರು ಹೆಂಗ್ ಓದ್ಕೊಂತವ್ರೆ. ಏನ್ ಫೀಲ್ ಆಗ್ತಿದೆ ಇವತ್ತು ಲಾಸ್ಟ್ ಎಕ್ಸಾಮ್ ಅಲ್ಲ? ನಾನಾ ನಿಂಗೆ ಏನ್? ಅಯ್ಯೋ ಲಾಸ್ಟ್ ಎಕ್ಸಾಮು ಎಲ್ಲ ಪಾಸ್ ಆದ್ರೆ ಸಾಕು ಸುಮ್ಮನೆ. ನಿಮ್ಗೆ ಏನ್ ಅನ್ಸ್ತಾ ಇದೆ? ಲಾಸ್ಟ್ ಪಾಸ್ ಆದ್ರೆ ಸಾಕು, ಇನ್ನೇನು ಬೇಡ. ಇನ್ನೊಬ್ಳು ಫ್ರೆಂಡ್ ಇದ್ದಾಳೆ ಗೈಸ್, ತೃಪ್ತಿ ಅಂತ. ಬಂದ್ರೆ ಹಾರ್ಟ್ ಅಟ್ಯಾಕ್ ಅವಳು ಬರ್ತಾಳೆ. ಸುಂಟ್ರ ಗಾಳಿ ತರ ಬರ್ತಾಳೆ ಇವಾಗ. ಅವಳು ಬಂದಿದ ತಕ್ಷಣಕ್ಕೂ ನಾನು ಅವಳನ್ನ ತೋರಿಸ್ತೀನಿ. ಅವಳು ಬಂದಿದ ತಕ್ಷಣ ಡೈಲಾಗ್ ಏನಾಗಿರುತ್ತೆ, ಅಯ್ಯೋ ಕಾಲ್ ಮಾಡಿದ್ರೆ ಎಲ್ಲ ಬಾಯಿಗೆ ಬಂದಿದೆ ಸುಮ್ನಿರೇ ಅಂತ ಇದ್ದಾಳೆ. ಅವಳು ಡೈಲಾಗ್ಸ್ ಏನೇನೋ ಕೇಳಿ ಹೇಳ್ತಾಳೆ. ಈ ಸುಮ್ನಿರೇ ನನಗೆ ಎಲ್ಲ ಬಾಯಿಗೆ ಬಂದಿದೆ ಕಣೆ. ನಿಜವಾಗ್ಲೂ ನನ್ನ ದೇವ್ರ ನೆನ್ಮೇಲೆ ನಾನು ಏನು ಓದೇ ಇಲ್ಲ ಕಣೆ. ಅವಳು ಬಂದಾಗ ಇದೇ ಡೈಲಾಗ್ ಆಗಿರುತ್ತೆ ಗೈಸ್. ನೋಡಿ ಎಲ್ಲ ಓದಿದೆ ಅಂತ ನನಗೆ ಗೊತ್ತು ಅಂತ ನಮಗೆ ಹೇಳ್ತಾಳೆ ಗೈಸ್.
ಸೊ ಗೈಸ್ ನಾನು ಹೇಳಿದ್ನಲ್ಲ ನೋಡಿ ಇವಾಗ ಬಂದು ಏನೇನು ಡೈಲಾಗ್ಸ್ ಹೊಡಿತಾರೆ ಅಂತ ನೀವೇ ನೋಡ್ತಾ ಇದ್ರಿ. ನಿಜ ಹೇಳು ಎಷ್ಟೋದಿದೆ ನಂಗೆ ನಿಜ ಈಗಲೂ ಕುತ್ಕೊಂಡು ಓದಕ್ಕಾಗ್ತಿರೋ ಒಂದೇ ಒಂದು ಡಯಾಗ್ರಾಮ್ನು ಗೊತ್ತಿಲ್ಲ ಗೊತ್ತಾ. ನಾನು ಸಿಟ್ಟು ಬರ್ತೈತೆ ಅಂದರೆ ನಮ್ಮಮ್ಮ ಏನಂತೈತೆ ಗೊತ್ತೋ ಅಲ್ಲ, ಎಕ್ಸಾಮಿಗೆ ಒಂದು ಅಕ್ಷರ ಓದಿಲ್ಲ ಏನಿಲ್ಲ ಏನೋ ರೆಡಿ ಆಗ್ತಿರೋದು ನೋಡ್ಬಿಟ್ಟು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮುಂಚೆ ರೆಡಿ ಹಾಕೊಂಡು ಕೂತಿದ್ದೀನ. ನಮ್ಮಮ್ಮ ಬಂದ್ಬಿಟ್ಟು ಏನೋ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಏನು ಎಕ್ಸಾಮ್ಗಂತೂ ಓದಿಲ್ಲ, ರೆಡಿ ಮಾತ್ರ ಚೆನ್ನಾಗಾಗಿ ಹೋಗ್ಬಿಡ್ತೀಯ ಅಲ್ವಾ, ಎಕ್ಸಾಮ್ ಬರೆಯೋಕೆ ಹೋಗ್ತೀಯ ಅಥವಾ ರೆಡಿಯಾಗಿ ಓಡಾಡೋಕೆ ಹೋಗ್ತೀಯ ಅಂತ ಕೇಳ್ತಿತ್ತು. ಲಾಸ್ಟ್ ಡೇ ಆಫ್ ದ ಎಕ್ಸಾಮ್ ಏನು ಅನಿಸ್ತೈತೆ ಸುಮ್ಮನೆ ಲಾಸ್ಟ್ ಡೇ ಕಣಮ್ಮ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಅಂದು ನೋಡಿ. ಯಾವ ಕಾರಣಕ್ಕೆ ನಮ್ಮ ಗ್ರೂಪವರೆಲ್ಲ ರೆಡಿಯಾಗಿ ಬರ್ತಾರೆ ಅಂತ ಹೇಳಿಲ್ವಾ, ಇದೇ ರೀಸನ್ಗೆ ಗೈಸ್. ಎಕ್ಸಾಮ್ ಬರೆಯೋಕೆ ಹೋಗ್ತೀವೋ ಇಲ್ವಾ, ಕಲ್ತಿದ್ದೀವೋ ಇಲ್ವಾ ಗೊತ್ತಿಲ್ಲ. ಫೋಟೋ ಸಖತ್ತಾಗಿ ಬರ್ತಾರೆ ನಮ್ಮ ಗ್ರೂಪ್ ಅವ್ರದ್ದು ಅದೇ ಕೆಲಸ ಗೈಸ್. ರೆಡಿಯಾಗಿ ಬರೋದು, ಎಕ್ಸಾಮ್ ಬರೆಯೋದು, ಹೋಗೋದು. ಎಕ್ಸಾಮ್ ಹೆಂಗ್ ಬರೀತೀವಿ ಅನ್ನೋದು ಚಿಂತೆ ಇಲ್ಲ, ಚೆನ್ನಾಗಿ ರೆಡಿಯಾಗಿ ಬರೋದು ಚಿಂತೆ ನಮ್ಮ ಗ್ರೂಪ್ ಅವ್ರಿಗೆ. ಲಾಸ್ಟ್ ಡೇ ಆಫ್ ದ ಎಕ್ಸಾಮ್ ಅಯ್ಯೋ ಅನಿಸ್ತಾ ಇದೆ, ಮನದಾಳದಿಂದ ದುಃಖ ಆಗ್ತೈತೆ. ಗೈಸ್ ಫೈನಲಿ ಹೋಗ್ತಾ ಇದೀವಿ ಎಕ್ಸಾಮ್ಸ್ ಬರೆಯಕ್ಕೆ. ಲಾಸ್ಟ್ ಡೇ ಲಾಸ್ಟ್ ಡೇ ಅಲ್ಲ, ಇನ್ನು ಬರ್ತೀವಿ. ನಮ್ಮ ರೂಮ್ ಇದೆ ಇವತ್ತು ಎಕ್ಸಾಮ್ದು. ನಮೀರ್ ಹಾಯ್ ಮಾಡು. ಇವತ್ತು ನನ್ನ ಸ್ಕೂಲಿಂದನೂ ಫ್ರೆಂಡ್ಸ್ ಗಾಯ್ಸ್. ನಮೀರ್ ಟೆಸ್ಟ್ ಶೀಟ್ ತಗೊಂಬಂದಿದ್ದ ಗೈಸ್ ನೋಡಿ, 5 ಮಾಡ್ಯೂಲ್ಗೆ 5 ಶೀಟ್ ತಗೊಂಬಂದಿದ್ದಾನಂತೆ ಇವನು. ಹೋಗ್ತಾ ಇದಾರೆ ಎಕ್ಸಾಮ್ಗೆ, ಎಲ್ರು ಫುಲ್ ಪ್ರಿಪೇರ್ ಆಗೋರು ಗೈಸ್. ಗೈಸ್ ನಾನು ಹಾಲ್ ಟಿಕೆಟೇ ಬಿಟ್ಟಿದ್ದೀನಿ, ತಂದು ಕೊಡ್ತಾ ಇದ್ದಾಳೆ ಇವಾಗ. ಏನ್ ನನ್ನ ಪೆನ್ನಲ್ಲೇ ಏನು ಓದಿಲ್ಲ, ಅಲ್ಲಿ ಫನ್ ಮಾಡ್ತಾ ಇದ್ರು. ಇವಾಗ ನೋಡಿ ಓದ್ತಾ ಇರೋದು. Eternity later. ಗೈಸ್ ನಾನು ಹೇಳಿಲ್ವಾ ಅವಳು ಇಷ್ಟೊತ್ತಾದ್ರೂ ಬರೀತಾಳೆ ಅಂತ. ಏನು ಓದಿಲ್ಲ ಅಂತಾನೆ ಎಲ್ಲ ಬರ್ದಿದ್ದಾಳೆ ನೋಡಿ ಗೈಸ್. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. 5 o'clock ತನಕ ಕುತ್ಕೊಂಡು ಬರ್ದಿದ್ದಾಳೆ, ಓದಿಲ್ಲ ಅಂತ ಹೇಳಿ. ಗೈಸ್ ಎಲ್ಲರೂ ಗ್ರೂಪ್ ಫೋಟೋ ತಗೊಳಕ್ ಬರ್ತಾ ಇದ್ದಾರೆ ನೋಡಿ. ನಮ್ಮ ಕ್ಲಾಸ್ ಬಾಯ್ಸ್ನೆಲ್ಲ ತೋರಿಸ್ತೀನಿ ಒನ್ಸ್. ಇವಾಗ ನೋಡಿ ಗೈಸ್ ಎಲ್ಲರೂ ಬರ್ತಾರೆ ಗ್ರೂಪ್ ಫೋಟೋ ತಗೊಳೋದಿಕ್ಕೆ. ಇವಾಗ ಹೆಂಗ್ ಬರ್ತಾರೆ ಅಂತ ನೋಡ್ತಾ ಇರಿ. ಎಲ್ಲರೂ ಗೈಸ್ ಎಲ್ಲರೂ ಹಾಯ್ ಮಾಡಿ, ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇವ್ನು ಹೆಂಗಂತ ನೋಡಿ ಸಬ್ಸ್ಕ್ರೈಬ್ ಮಾಡಿ. ನಾನು ಒಬ್ರಿಗೆ ಅಧ್ಯಾಯ ಮಾಡಿಲ್ಲಣ್ಣ. ಇದಾಗಿತ್ತು ನಮ್ಮ ಲಾಸ್ಟ್ ಡೇ ಆಫ್ ದ ಎಕ್ಸಾಮ್ ವಿಡಿಯೋ. ಸೊ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಮಿಸ್ ಮಾಡದೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಕ್ಲಿಕ್ ಮಾಡೋದು ಮರಿಬೇಡಿ. ಓಕೆ, ಬಾಯ್.